ನನ್ನ ಲೈಫಲ್ಲೇ ನಾನು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಊಟಿಗೆ ಹೋಗ್ತಾ ಇದ್ದೀವಿ. ಆ ಒಂದು ಊಟಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು, ಮತ್ತು ನನ್ನ ಫ್ರೆಂಡ್ಸ್ನೆಲ್ಲ ಒಂದು ಬ್ಲಾಗ್ ಮಾಡ್ತಿರೋದು. ನನ್ನ ಜೊತೆ ನೀವು ಊಟಿ ಎಂಜಾಯ್ ಮಾಡಿ ಹೋಗಿ ಇಷ್ಟ ಆಗುತ್ತೆ ಅಂತ ನನ್ನ ಊಟಿ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರಿ. ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಎಷ್ಟೊತ್ತಿಂದ ಅಂದರೆ 3 ಗಂಟೆಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. 3 ಗಂಟೆಯಿಂದ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಿದ್ದು ನಾವು 7 o'clock ಆಗಿತ್ತು. 7 ಗಂಟೆಯಿಂದ ನಾವು ಹೊರಟಿದ್ದು. ಇನ್ನೇನು ಹತ್ತತ್ರ ಗುಂಡ್ಲುಪೇಟೆಗೆ ರೀಚ್ ಆಗ್ತಾ ಇದ್ದೀವಿ ನಾವು. ಹೋಗ್ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ಈ ಕಡೆ ಬರ್ತಾ ಇದ್ದಾರೆ. ನೋಡಿ ಇಲ್ಲೊಬ್ಬ ಸಾರಥಿ ನನ್ನ ಫ್ರೆಂಡು. ಹೋಗ್ತಾ ಇದ್ದೀವಿ. ಸಿಗ್ತೀನಿ ಮತ್ತೆ. ಎಸ್, ನಾವು ಹೊರಟಿದ್ದು ಬಂಡೀಪುರ್ ಮತ್ತು ಮಧುಮಲೈ ರೂಟಲ್ಲಿ. ಅರೌಂಡ್ 125 ಕಿಲೋಮೀಟರ್ಸ್ ಇದೆ ಊಟಿಗೆ ಇಲ್ಲಿಂದ. ಬಟ್ ಬಂಡೀಪುರ್ ಬಂದ ತಕ್ಷಣ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂದರೆ ಆ ಒಂದು ವಾತಾವರಣಕ್ಕೂ ಆ ಗ್ರೀನರಿಗೋ ಆನ್ ದ ವೇ ನಮಗೆ ಜಿಂಕೆಗಳು, ನಮ್ಮ ಖುಷಿಗೆ ನಮ್ಮ ಲೆಕ್ಕಗೆ ಏನಂದರೆ ನಮ್ಗೆ ಆನೆಗಳು ನೋಡೋಕ್ಕೆ ಸಿಕ್ತು. ತುಂಬ ಖುಷಿ ಆಯಿತು. ಈ ಥರ ಒಂದು ಎನ್ವೈರ್ನಮೆಂಟಲ್ಲಿ ನಾವು ಹೊರಟಿದ್ದು ಸಿಕ್ಕಾಬಟ್ಟೆ ಖುಷಿ ಆಯಿತು. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ರಿಂದ ಫೋಟೋ ವೀಡಿಯೋಸ್ ತಗೊಳ್ದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾತ್ರ ಫುಲ್ ಜಾಲಿ ಮಾಡ್ಕೊಂಡು ಆನ್ ದ ವೇ ಫೋಟೋಸ್ ವೀಡಿಯೋಸ್ ತಗೊಂಡು ನಮ್ಮ ಜರ್ನಿ ಸಾಗ್ತಾ ಇತ್ತು. ಈ ಒಂದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಬಂದು ಒನ್ ಆಫ್ ದ ಓಲ್ಡೆಸ್ಟ್ ವೈಲ್ಡ್ ರಿಸರ್ವ್ಸ್ ಇನ್ ಇಂಡಿಯಾ. ಮತ್ತು ಈ ಒಂದು ರೂಟಲ್ಲಿ ನಮಗೆ ಎಲಿಫೆಂಟ್ಸ್ ಆಗಿರ್ಬೋದು, ಪಿಕಾಕ್ಸ್ ಆಗಿರ್ಬೋದು, ಮತ್ತು ಜಿಂಕೆಗಳಿರ್ಬೋದು ನಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಒಂದು ರೂಟಲ್ಲಿ ತುಂಬಾ ಖುಷಿ ಕೊಡುವಂಥ ಒಂದು ಜರ್ನಿ ಆಗಿರುತ್ತೆ ಇದು. ಬಂಡೀಪುರ್ ಎಂಡ್ ಆಗ್ತಿದ್ದಂಗೆ ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಮಧುಮಲೈ ಟೈಗರ್ ರಿಸರ್ವ್ಸ್. ಈ ಒಂದು ರೂಟಲ್ಲಿ ನಾನು ಹೋಗ್ತಿರೋದು ಇದೇ ಫಸ್ಟು. ಹೇಗಿತ್ತು ನೋಡ್ಕೊಂಡು ಬನ್ನಿ. ಈ ಒಂದು ವ್ಯೂ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಮಾಡಿದೆ. ಆನ್ ದ ವೇ ಜರ್ನಿ ಎಷ್ಟು ಖುಷಿ ಆಗ್ತಿತ್ತು ಅಷ್ಟೇ ಭಯನೂ ಆಗ್ತಿತ್ತು. ನಾವು ಸಿಕ್ಕಾಬಟ್ಟೆ ಆನೆಗಳನ್ನ ನೋಡಿದ್ವಿ. ಇದು ಒನ್ ಆಫ್ ದ ವೀಡಿಯೋ. ಹಾಗೆ ವೀಡಿಯೋ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈ ಮಧ್ಯ ನಾನು ಮಿಸ್ ಆಗಿಬಿಡ್ತೀನಿ ಅಂತ ನಂದನ್ನು ನಾನು ವೀಡಿಯೋ ಮಾಡಿಸ್ಕೊಂಡೆ ಅಟ್ ದ ಎಂಡ್. ಈ ಒಂದು ಆನ್ ದ ವೇ ಅಲ್ಲಿ ಸೀನರೀಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ನಮಗೆ ಭಯ ಕೂಡ ಆಗ್ತಿತ್ತು, ಎಲ್ಲಿ ನಾವು ಹೋಗೋ ಪ್ಲೇಸಸಲ್ಲಿ ಫುಲ್ ಬಿಸಿಲಿರುತ್ತೋ ಅಂತ. ಬಟ್ ಆ ಥರ ಆಗಲಿಲ್ಲ. ಹೋಗ್ತಾ ಹೇಳ್ತೀನಿ. ಬಟ್ ಈ ಒಂದು ಸೀನರೀಸ್ ಎಲ್ಲ ನನಗೂ ಹೊಸದು. ಯಾಕೆಂದರೆ ಈ ಒಂದು ಪ್ಲೇಸ್ಗೆ ನಾನು ಹೋಗ್ತಿರೋದು ಹೊಸದು. ತುಂಬಾ ಚೆನ್ನಾಗಿತ್ತು. ಹತ್ತತ್ರ ನಾವು ಊಟಿನೇ ರೀಚ್ ಆದ್ವಿ. ಸಿಕ್ಕಾಬಟ್ಟೆ ಖುಷಿ ಆಯಿತು ಊಟಿಗೆ ಬಂದಿದ್ದು. ನನಗಂತೂ ಒನ್ ಆಫ್ ದ ಬಕೆಟ್ ಲಿಸ್ಟ್ ಫುಲ್ಫಿಲ್ ಆಯಿತು ನಂದು. ನಾವು ಫಸ್ಟ್ ಪ್ಲೇಸ್ ಬಂದಿದ್ದು ಪೈನ್ ಟ್ರೀ ಫಾರೆಸ್ಟಿಗೆ. ಅಂದರೆ ಸಿಕ್ಕಾಬಟ್ಟೆ ಹ್ಯೂಜ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಜನ ಕೂಡ ಇದ್ದರು ಇಲ್ಲಿ. ಈ ಒಂದು ಕ್ಲೈಮೇಟ್ ನೋಡ್ತಿದ್ರೆ ನನಗೊಂದು ಹಾಡು ನೆನಪು ಬರ್ತಿದೆ. ಯಾವ ಹಾಡು ಇರ್ಬೋದು ಗೆಸ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ದೀಸ್ ಆರ್ ಮೈ ಫೇವ್ರೇಟ್ಸ್, ಮೈ ಬೆಸ್ಟ್ ಫ್ರೆಂಡ್ಸ್. ನಾನು ಎಲ್ಲೇ ಟ್ರಿಪ್ ಹೋದರೂ ಇವ್ರ ಜೊತೆನೇ ಆಗಿರುತ್ತೆ. ಸಿಕ್ಕಾಬಟ್ಟೆ ಖುಷಿ ಇವ್ರಗಳ ಜೊತೆ ನಾನು ಹೊರಗಡೆ ಹೋಗೋದು ಯಾವಾಗಲೂ ಕೂಡ. ಅಭಿ ಆಯ್ ಹೇಳು. ಎಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿ? ಅವಾಗಿಂದ ಯಾರು ಹತ್ರ ಇರ್ಲಿಲ್ಲ. ಸೊ ಇವಾಗೆಲ್ಲ ಇದ್ದಾರೆ. ಈ ಪ್ಲೇಸ್ ಅಂತೂ ತುಂಬಾ ಖುಷಿ ಆಯಿತು ಬಂದಿದ್ದು. ತುಂಬ ಫೇಮಸ್ ಜಾಗ ಕೂಡ. ಸಿಕ್ಕಾಬಟ್ಟೆ ರಶ್ ಕೂಡ ಇತ್ತು. ಹಂಗೆ ವೆದರು ಕೂಡ ಸಿಕ್ಕಾಬಟ್ಟೆ ಚಿಲ್ಡ್ ಆಗಿತ್ತು. ಅನ್ಪ್ರಿಡಿಕ್ಟಬಲ್ ಆಗಿತ್ತು ವೆದರ್ ಮಾತ್ರ. ಒಂದ್ಸಲಿ ಬಿಸಿಲು, ಒಂದ್ಸಲಿ ಚಳಿ, ಇನ್ನೊಂದ್ಸಲಿ ಮಳೆ ಕೂಡ. ಈ ಒಂದು ಲೇಕ್ ಕೂಡ ಇತ್ತು ಅಲ್ಲಿ. ಸಿಕ್ಕಾಬಟ್ಟೆ ಪ್ಲೆಸೆಂಟಾಗಿತ್ತು, ಕಾಮಾಗಿ. ನಾವು ಸುಮ್ಮನೆ ಇರ್ತೀವ, ಎಲ್ಲ ವೀಡಿಯೋಸ್ ತಗೊಂಡು ಫೋಟೋಸ್ ತಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಬಂದಿದ್ದ ಪ್ಲೇಸು ಶೂಟಿಂಗ್ ಸ್ಪಾಟ್. ಈ ಒಂದು ಪ್ಲೇಸ್ ಹೆಸರೇ ಶೂಟಿಂಗ್ ಸ್ಪಾಟ್ ಅಂತ. ಸಿಕ್ಕಾಬಟ್ಟೆ ಕಾಮಾಗಿ ಈ ಒಂದು ಗ್ರೀನರಿ ಮಧ್ಯ ಕುತ್ಕೊಂಡು ಹಾಯಾಗಿ ಎಂಜಾಯ್ ಮಾಡೋ ಅಂಥವ್ರಿಗೆ ಇದೊಂದು ಒಳ್ಳೆ ಜಾಗ ಅಲ್ವಾ? ಓಕೆ, ದೆನ್ that's why we should cover our face, otherwise we'll definitely die. ಏನ್ ಪರವಾಗಿಲ್ಲ, ಕಪ್ಪಗಾಗ್ಬಿಡಲ್ಲ ಬಿಡು. ಎಸ್, ಇವಾಗ ನಾವು ಬಂದಿದ್ದೀವಿ ಶೂಟಿಂಗ್ ಸ್ಪಾಟ್ಗೆ.
ಇದು ಸೆಕೆಂಡ್ ಅಲ್ಲ ಥರ್ಡ್ ಪ್ಲೇಸ್ ನಾವು ಬಂದಿರೋದು. ಬಂದರೆ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ವೆದರು ಕೂಡ ಮಿನಿಟ್ಗೂ ಚೇಂಜ್ ಆಗ್ತಾ ಇದೆ. ಆವಾಗಲೇ ಫುಲ್ಲು ಚಳಿ 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 ಇತ್ತು, ಈಗ ಫುಲ್ಲು ಬಿಸಿಲು 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 ಬರ್ತಾ ಇದೆ. ಒಟ್ಟಿನಲ್ಲಿ ಅಲ್ಲಿ ಫುಲ್ಲು ಟಾಪ್ ವ್ಯೂಗೆ ಹೋದಾಗ ನೋಡ್ಬೇಕು ಹೇಗೆ ಅನಿಸುತ್ತೆ, ಹೇಗಿದೆ ಅಂತ. ಏನಂತೀರಾ ಸಾಗರ್ ಅವರೇ? ಮುಖ ಮುಚ್ಕೊಂಡು ಬರ್ತಾವ್ರೆ. ಡೆಫಿನೆಟ್ ಆಗಿ ಊಟಿ ಅನ್ನೋ ಫೀಲ್ ಆಗ್ತಿಲ್ಲ, ಯಾಕೆಂದ್ರೆ ಬಿಸಿಲು ಸುಡ್ತಾ ಇದೆ. ಹಾಂ, ಆಮೇಲೆ ಇನ್ ಕೇಸ್ ಏನಾದರೂ ಫಾಗ್ ಅಥವಾ ರೈನ್ ಬಂದರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ ಹಾಂ ಓಕೆ. ಅದರ್ವೈಸ್ ಆಸ್ ಇಟ್ ಈಸ್ ಮೈಸೂರಲ್ಲಿ ಹೇಗಿರುತ್ತೆ ಹಾಗೆ. ಇನ್ನೂ ಅಷ್ಟು ದೂರ ಹೋಗಬೇಕು. ಎಸ್, ಎಲ್ಲರನ್ನೂ ನನ್ನ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ, ಒಬ್ಬೊಬ್ಬರಾಗಿ ಹೇಳ್ತೀನಿ. ಇವರು ದಯಾನಂದ್ ಅಂತ ಹೇಳಿದೆ. ಓಕೆ, ಹೇಳಿ ನಿಮ್ಮನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಬರುತ್ತೆ. You speak Kannada, it go here. That is power of Kannada. ಕನ್ನಡ ಅದು. ಹೇಳು, ಪರಿಚಯ ಮಾಡ್ಕೊಳ್ಳಿ ನಿಮ್ಮನ್ನ ನೀವು. ದಯಾನಂದ್ ಪರಿಚಯ ಮಾಡಿಕೊಳ್ಳುವ ಅಪರಿಚಿತ ನಾನು. ಹೇಳು, ನನ್ನ ಫ್ರೆಂಡ್ಸು ಯಾರು ಏನು ಎತ್ತ ಅಂತ ಗೊತ್ತಾಗ್ಬಾರ್ದ. ಅಮಾವಾಸ್ಯೆ ಹುಣ್ಮೆಗೆ ಸಿಗ್ತಾನೆ. ನಾವು ಹೇಳ್ಕೊಡೋದಿಲ್ಲ, ಜನ ಮಾತಾಡ್ಬೇಕು. ಅವಾಗ್ಲೇ ಅಲ್ವಾ ಮನುಷ್ಯನ ಜೀವನ ಸ್ಟಾಪ್ ಆಗೋದು. ಆಯ್ತು, ಹೇಳ್ಬಿಡು. ಓಕೆ. ನೆಕ್ಸ್ಟ್ ಇಲ್ಲಿ ಜಿಂಕ ಬತ್ತಾಯಿತು. ಇದು ರೋಹಿಣಿ, ಪವಿತ್ರ, ಇವರು ನನ್ನ ಮಾಸ್ಟರ್ಸ್ ಫ್ರೆಂಡ್ಸು. ಹೇಳಿ, ಏನಾದರೂ ಏನು ಅನ್ನಿಸ್ತದೆ ಊಟಿಗೆ ಬಂದು? ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಊಟಿಲಿ ವೆದರ್ ಎಕ್ಸ್ಪೆಕ್ಟೇಷನ್ ಮಾಡಿ ಬಂದ್ವಿ, ವೆದರ್ ಇಲ್ಲ. ಬಿಸಿಲೇ ಬಿಸಿಲು. ಅಯ್ಯಪ್ಪ, ಅತಿ ಅತಿ ನೋಡಿ, ಆ ಕಡೆ ಇದೆ ವೆದರ್, ಆ ಕಡೆ ಇದೆ, ಈ ಕಡೆ ಇಲ್ಲ. ಎಸ್, ಎಲ್ಲ ನಾವು ರೀಚ್ ಆಗಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಫೋಟೋಸ್ ವೀಡಿಯೋಸ್ ತಗೊಂಡು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಒಂದು ಜಾಗದಲ್ಲಿ ಹೋದ್ಮೇಲೆ ರೀಲ್ಸ್ ಮಾಡದೇ ಇದ್ದರೆ ಹೇಗೆ, ನಾವು ರೀಲ್ಸ್ ಮಾಡಿದ್ವಿ. ನನ್ನ ಯಾರ್ಯಾರು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ಬೇಗ ಹೋಗಿ ಫಾಲೋ ಮಾಡಿ ಫಾರ್ ಮೋರ್ ವೀಡಿಯೋಸ್. ಈ ಒಂದು ಪ್ಲೇಸ್ ಅಂತೂ ನೀವು ನೋಡ್ತಾ ಇರೋದಿರಲ್ಲ, ಒಂದು ರೌಂಡ್ ಹೊಡೆದಿದ್ದೀನಿ ತೋರ್ಸೋಕ್ಕೆ. ಈ ಪ್ಲೇಸ್ ಈ ಥರ ಇತ್ತು. ಇಲ್ಲಿ ಹೆವಿ ಜನ ಬಂದಿದ್ದರು, ರೀಲ್ಸ್ ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಾಗೆ ನಾವು ನನ್ನ ಫ್ರೆಂಡ್ಸು ಕೂಡ ನೀವಲ್ಲಿ ನೋಡ್ತಾ ಇದ್ದೀರಲ್ವಾ, ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡ್ತಾಯಿದ್ರು. ನಮ್ಮದು ನೆಕ್ಸ್ಟ್ ಡೇ ಶುರು ಆಗಿದ್ದೆ ಅರ್ಧ ದಿನ ಆದಮೇಲೆ, ಯಾಕೆಂದರೆ ಆಫ್ ಡೇ ಫುಲ್ಲು ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು, ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲೇ ಹೊರಗಡೆ ರೀಲ್ಸ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಮಳೆ ನಿಂತ ಮೇಲೆ ಅರೌಂಡ್ 1 o'clock ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಪ್ಲೇಸು, ಆ ಒಂದು ವೆದರು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಮಗಂತೂ ಫುಲ್ ಅಡ್ವೆಂಚರಸ್ ಆಗಿತ್ತು. ಈ ಒಂದು ಪ್ಲೇಸಲ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಆ ಒಂದು ರೋಡ್ ಜರ್ನಿ ಹೇಗಿತ್ತು ಅಂತ ನೀವೇ ನೋಡಿ. ಹಾಗೆ ನಾವು ನಿಲ್ಲಿಸಿದ್ವಿ ಒಂದು ಸ್ಪಾಟಲ್ಲಿ ವೀಡಿಯೋಸ್ ತಗೊಳ್ಳೋಣ ಅಂತ. ಈ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಈ ಒಂದು ಜಾಗಕ್ಕೆ ಬಂದಿರೋದು. ನಾನು ತುಂಬ ಎಕ್ಸಾಗರೇಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೋದೇನೋ, ಬಟ್ ನನಗಿದು ತುಂಬ ಸ್ಪೆಷಲ್ ಆಗಿದ್ದು ಟ್ರಿಪ್ಪು. ತುಂಬ ಅಂದರೆ ತುಂಬಾ ಖುಷಿ ಆಯಿತು, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ನೀವೇ ನೋಡಿ ಹೇಗಿದೆ ಅಂತ.
ಏನು ಅನ್ನಿಸ್ತಿದೆ ಊಟಿಗೆ ಬಂದು ಊಟಿ ಆ್ಯಪಲ್ ತಿಂತ? ನಿಜವಾದ ಊಟಿ ನೋಡಿದ್ದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಇವತ್ತು. ಯಾಕೆ? ಯಾಕೆ ಊಟಿ ಎಂತ ಫೇಮಸ್ಸು? ಚಳಿಗೆ, ಫಾಗ್ಗೆ. ಈಗ ಬಂದಿದ್ದು ಸಾಲಿಲ್ವಾ ನಿಂಗೆ? ನಿಮ್ಗಂತ ಅದೇ ನಿಜವಾದ ಫೀಲ್ ಆಗ್ತಿದೆ ಅಂತ ಆಗ್ತಿಲ್ಲ ಅಂತಲ್ಲ. Wait a minute. Who are you? ನಿಜವಾದ ಊಟಿ ನೋಡಿದ್ದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಇವತ್ತು. ಏನಂದ್ರೆ ಸುದಿನ ಊಟಿಗೆ ಬಂದು ಊಟಿ ಆ್ಯಪಲ್ ತಿಂದಿಲ್ಲ ಅಂದರೆ ಹೆಂಗೆ? ನಾನು ಊಟಿ ಆ್ಯಪಲ್ ತಿಂತ ವಾಕ್ ಮಾಡ್ಕೊಂಡು ರೋಡಲ್ಲಿ ಸಿಕ್ಕಾಬಟ್ಟೆ ಚಳಿ ಇದೆ, ಹಂಗೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಖುಷಿ ಆಗ್ತಿದೆ. ಓಕೆ, ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ಪಾಯಕಾರ ವಾಟರ್ ಫಾಲ್ಸ್. ಈ ಒಂದು ಫಾಲ್ಸಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಷ್ಟು ದೂರ ನಡಿಬೇಕಾಗಿತ್ತು ನಾವು. ಹೀಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ನಮ್ಮ ಪ್ಲೇಸ್ ಬಂದು ನಾವು ಹೋಗಿದ್ದು ಪಾಯಕಾರ ವಾಟರ್ ಫಾಲ್ಸ್. ಈ ಒಂದು ಪ್ಲೇಸಲ್ಲೂ ಕೂಡ ಸಿಕ್ಕಾಬಟ್ಟೆ ಫೋಟೋಸ್ ತೊಗೊಂಡು ವೀಡಿಯೋಸ್ ತಗೊಂಡು ನಾವು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಇದೇ ಒಂದು ಲಾಸ್ಟ್ ಪ್ಲೇಸ್ ಆಗಿತ್ತು ನಾವು ನೋಡಿದ್ದು. ಇದೇ ಒಂದು ಲಾಸ್ಟ್ ಪ್ಲೇಸ್. ನೆಕ್ಸ್ಟ್ ನಮ್ಮ ಏನಿದ್ರು ಸ್ಟಾಪ್ ಬಂದು ಮೈಸೂರಲ್ಲೇ ಅಂದ್ಕೊಂಡು ನಾವು ಹೊರಟ್ವಿ. ಈ ಒಂದು ಪ್ಲೇಸ್, ಈ ಒಂದು ಜರ್ನಿ, ಈ ಒಂದು 2 days ನಾನೇನು ಸ್ಪೆಂಡ್ ಮಾಡಿದೆ, ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದ ಒಂದು ಟ್ರಿಪ್ಪು ನನಗೆ. ಈ ಒಂದು ಊಟಿಲಿ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಅವ್ರದ್ದು ವೇ ಆಫ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನಾವು ಆನ್ ದ ವೇ ರಿಟರ್ನ್ ಆಗ್ತಾ ರೋಡಲ್ಲಿ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಇನ್ನೂ ಸ್ಪೆಷಲ್ ಆಗಿತ್ತು. ಏನಂದರೆ ಈಗ ನೋಡ್ತಿದ್ದೀರಲ್ಲ, ಇವಾಗ ನೋಡ್ತಿರೋದು ಕಡಿಮೆ ಆ್ಯಕ್ಚುಲಿ, ಇನ್ನೂ ಫಾಗ್ ಎಲ್ಲ ಆಗಿ ಏನೂ ಕಾಣಿಸ್ದೇ ಇರೋ ಅಷ್ಟು ರೋಡೆಲ್ಲ ಕವರ್ ಆಗೋ ಅಷ್ಟು ಫಾಗ್ ಬೀಳ್ತಾಯಿತ್ತು. ಈ ಒಂದು ಆನ್ ದ ವೇ ಜರ್ನಿ ಅಂತೂ ಇನ್ನೂ ಸ್ಪೆಷಲ್ ಆಗಿತ್ತು ನನಗೆ ಪರ್ಸ್ನಲಿ. ನಂದು ವಿಶ್ ಇದ್ದಿದ್ದು ಊಟಿ ಟ್ರಿಪ್ ನಾನು ಹೋಗ್ಬೇಕು ಈ ಇಯರ್ ಅಂತ. ಅದು ಫಸ್ಟ್ ಮಂತಲ್ಲೇ ಆಗಿದ್ದು, ಇನ್ನೂ ಖುಷಿ ಆಯಿತು. ಈ ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ಲೈಫ್ ಟೈಮಲ್ಲಿ ಮರೆಯಲ್ಲ, ಈ ಒಂದು ಸ್ಪೆಷಲ್ ಟ್ರಿಪ್ಗೆ. ನನ್ನ ಲೈಫಲ್ಲೇ ನಾನು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ತೋರಿಸ್ತೀನಿ ಹೇಗಿದೆ ಇವಾಗಿರೋ ಜಾಗ ಅಂತ. ಹೊರಗಡೆ ಎಷ್ಟು ಇದಾಗಿದೆ ರೋಡು. ಎಸ್, ಇದಾಗಿತ್ತು ನಮ್ಮ ಊಟಿ ಜರ್ನಿ 2 days. 2 days ಎಷ್ಟು ಕ್ವಿಕ್ಕಾಗಿ ಹೋಯಿತು ಅಂತ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಪ್ರೈಸ್ಲೆಸ್, ಅಷ್ಟು ಮೆಮೊರೇಬಲ್ ಆಗಿತ್ತು ಈ ಒಂದು 2 days. ಸಿಕ್ಕಾಬಟ್ಟೆ ಮೆಮೊರೀಸ್ ಕಲೆಕ್ಟ್ ಮಾಡಿದ್ವಿ, ಸ್ಟೋರ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಫೋನ್ ಸ್ಟೋರೇಜ್ ಕೂಡ ಫುಲ್ ಆಗಿದೆ. ಅಷ್ಟು ಮೆಮೊರೇಬಲ್ ಆಗಿತ್ತು ಈ ಒಂದು ಟ್ರಿಪ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಟ್ರಿಪ್ ಅಷ್ಟು ಸ್ಪೆಷಲ್ ಆಗಿದ್ದಕ್ಕೆ, ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದಕ್ಕೆ. ನನ್ನ ಫ್ರೆಂಡ್ಸು ಎಲ್ಲರೂ ಟೈಮ್ ಮಾಡಿಕೊಂಡು ಈ ಒಂದು ಪ್ಲೇಸಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅಲ್ಲ ನನ್ನ ಊಟಿ ಟ್ರಿಪ್ಪು ನನ್ನ ಫ್ರೆಂಡ್ಸ್ ಜೊತೆ ಹೇಗಾಯಿತು ಅಂತ. ನಾನಂತೂ ಸಿಕ್ಕಾಬಟ್ಟೆ ಮಜಾ ಮಾಡಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಮೂಮೆಂಟ್ಸು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿ ತೋರಿಸಿಲ್ಲ. ಬಟ್ ಈ ಒಂದು ಟ್ರಿಪ್ ಅಂತೂ ತುಂಬ ಅಂದರೆ ತುಂಬಾ ಮೆಮೊರೇಬಲ್ ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ. 2 daysಲ್ಲಿ ನಾನು ಎಷ್ಟು ಕವರ್ ಮಾಡ್ಬೋದೋ, ನನ್ನ ಕೈಲಿ ಎಷ್ಟು ಸಾಧ್ಯ ಆಯಿತೋ ಕವರ್ ಮಾಡೋಕ್ಕೆ ನಾನು ಅಷ್ಟು ಮಾಡಿ ನಿಮಗೆ ನಾನು ತೋರಿಸಿದ್ದೀನಿ. ಎಲ್ಲರೂ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮರೀದೇನೆ ಫಾಲೋ ಮಾಡಿ. ಮತ್ತೆ ಇನ್ನೂ ವೀಡಿಯೋಸ್ ಮಾಡ್ತಿರ್ತೀನಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಿಮಗೆಲ್ಲ ತೋರಿಸ್ತೀನಿ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇನ್ನು ಈ ಒಂದು ನನ್ನ ಟ್ರಿಪ್ ಬಗ್ಗೆ ಇನ್ನೂ ಹೆಚ್ಚು ಫೋಟೋಸ್ ವೀಡಿಯೋಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಎಲ್ಲರೂ ಹೋಗಿ ಅಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ.